ದಾವಣಗೆರೆಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಯಾವ ವಸ್ತುಗಳಿಲ್ಲ ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಕಂಪ್ಲೇಂಟು ತುಂಬ ವರ್ಷಗಳಿಂದ ಇದೆ. ಏಕೆಂದರೆ 2014-2015ರಲ್ಲಿ JH ಬಡಾವಣೆಯಲ್ಲಿ ಪ್ರಾರಂಭವಾಗಿದ್ದಂತಹ ಈ ಒಂದು ಪುಟಾಣಿ ರೈಲು ಏನಿದೆ ಕೋವಿಡ್ ಸಮಯದಲ್ಲಿ ಹೆಚ್ಚು ಕಡಿಮೆ ಸ್ಟಾಪ್ ಆಗಿತ್ತು. ಅದಾದ ನಂತರ ಈಗ ಹೆಚ್ಚು ಕಡಿಮೆ 6-7 ವರ್ಷ ಆದರೂ ಕೂಡ ಇದನ್ನು ಪುನರಾವರ್ತನೆ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇದನ್ನು ಅತ್ಯಂತ ಮುತುವರ್ಜಿಯಿಂದ ಸಾಕಷ್ಟು ಕಷ್ಟಪಟ್ಟು ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೆಚ್ಚು ಕಡಿಮೆ 3,10,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಸ್ಬಿಟ್ಟು ಇದನ್ನು ಮತ್ತೆ ಪುಟಾಣಿ ಮಕ್ಕಳ ಒಂದು ಚಾಲನೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿದರೆ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಬಂದು ವಾರಾಂತ್ಯದಿಂದ ಹಿಡಿದು ವಾರದ ಎಲ್ಲ ದಿನಗಳಲ್ಲಿ ಎಂಜಾಯ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೇವಲ 10 ರೂಪಾಯಿ 18 ವರ್ಷ ಮೇಲ್ಪಟ್ಟವ್ರಿಗೆ, 18 ವರ್ಷ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಕೇವಲ 5 ರೂಪಾಯಿಯಲ್ಲಿ ಈ ಪುಟಾಣಿ ರೈಲಿನಲ್ಲಿ ಸಂಚಾರ ಮಾಡ್ತಕ್ಕಂಥ ಭಾಗ್ಯ ಮತ್ತೆ ನಮ್ಮ ದಾವಣಗೆರೆ ಜನರಿಗೆ ಸಿಕ್ಕಿದೆ. ಸರಿಸುಮಾರು 3 ಎಕರೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಜಿಲ್ಲಾ ಬಾಲಭವನದಲ್ಲಿ ಮಕ್ಕಳ ಮನರಂಜನೆಗಾಗಿ ಈ ಟ್ರೈನ್ ಅಂತಕ್ಕಂಥದ್ದು ಈಗ ಮತ್ತೆ ಪುನರಾರಂಭಗೊಂಡಿದೆ. ಸಾಕಷ್ಟು ಇಲ್ಲಿ ಡೆವಲಪ್ಮೆಂಟ್ಗಳನ್ನ ಮಾಡಲಾಗಿದೆ. ಇಲ್ಲಿ ಕಟ್ಟಿಗೆಯಿಂದ ಸ್ಲೀಪರ್ಗಳನ್ನು ಬದಲಿಸಿ ಸಿಮೆಂಟ್ ಸ್ಲೀಪರ್ಗಳನ್ನು ಹಾಕಲಾಗಿದೆ. ಹೀಗಾಗಿ ಈ ವೆಚ್ಚವನ್ನು ಜಿಲ್ಲಾಡಳಿತ ಕೂಡ ಭರಿಸಿದೆ ಅಂತಕ್ಕಂಥದ್ದು ಖುಷಿ ವಿಚಾರ. ಸೊ ಮಕ್ಕಳಿಗೆ ಸೃಜನಶೀಲತೆ, ಆತ್ಮವಿಶ್ವಾಸ, ವ್ಯಕ್ತಿತ್ವ ವಿಕಸನ ಜೊತೆಗೆ ಹಲವಾರು ರೀತಿಯ ಚಟುವಟಿಕೆಗಳನ್ನು ಇಲ್ಲಿ ನಡೆಸ್ತಕ್ಕಂಥ ಉದ್ದೇಶ ಇದೆ ಅಂತೆ. ಸೊ ವಿವಿಧ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ನಡೆಸ್ತಾರೆ ಅಂತೇಳಿ ಹೇಳಲಾಗಿದೆ. ಸೊ ದಾವಣಗೆರೆ ನಗರ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕುಗಳ ಮಕ್ಕಳಿಗೆ ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆಗೆ ಈ ಟ್ರೈನ್ನಲ್ಲಿ ಸಂಚರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಮಕ್ಕಳು ತುಂಬ ಖುಷಿಯಿಂದ ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ಬರ್ಬೋದು, ಸೊ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಕೂಡ ಹೇಳಿದ್ದಾರೆ. ಸೊ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು, ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ GM ಗಂಗಾಧರ ಸ್ವಾಮಿ ಅವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಗಿತ್ತೆ ಮಾಧವ್ ವಿಠಲ್ರಾವ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ರಾಜಾನಾಯಕ್, ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ರಾಘವೇಂದ್ರ ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಮಹಾಂತೇಶ್ ಅವರು ಸೇರಿದಂತೆ ಹಲವಾರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿದರು.